ರಾಜ್ಯದ ಜೈಲೊಂದರ ಮಹಾ ಸುದ್ದಿ ಸ್ಫೋಟ. ಅನೇಕ ಜೈಲುಗಳ ಕಥೆ ಏನು ಅನ್ನೋದನ್ನ ಈಗಾಗಲೇ ಗಮನಿಸ್ತಾ ಇದ್ವಿ. ಆದರೆ ಈ ಜೈಲಿನಲ್ಲಿ ನಡೀತಾ ಇರೋದಿದೆಯಲ್ಲ, ಇದು ನಿಜಕ್ಕೂ ಕೂಡ ಸರ್ಪ್ರೈಸಿಂಗ್. ವಿಚಾರಣಾ ಕೈದಿಗಳ ಕೈಯಲ್ಲೇ ಇದೆಂತ ಕೆಲಸ. ಪವರ್ನಲ್ಲಿ ಜೈಲು ಕರ್ಮಕಾಂಡದ ಬಿಗ್ ಎಕ್ಸ್ಪೋಸ್. ಗೃಹ ಸಚಿವ ಪರಮೇಶ್ವರ್ ಅವರೇ, ನೀವು ಮಿಸ್ ಮಾಡದೆ ಈ ಸುದ್ದಿಯನ್ನ ನೋಡಲೇಬೇಕು. ನಿಮ್ಮ ಗಮನಕ್ಕೆ ಇದು ಬಂದಿದ್ಯಾ ಬಂದಿಲ್ವಾ ಅನ್ನೋದು ಗೊತ್ತಾಗ್ಬೇಕು. ಯಾಕಂದ್ರೆ ಈ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಗಳ ಕೈಯಲ್ಲೇ ಕೆಲಸವನ್ನ ಮಾಡಿಸಲಾಗ್ತಾ ಇದೆ. ಎಂತ ಕೆಲಸ ಅಂತಂದ್ರೆ, ಈಗಾಗಲೇ ಗಮನಿಸಿದ್ವಿ, ಪರಪ್ಪನ ಅಗ್ರಹಾರ ಜೊತೆಗೆ ಕಲಬುರಗಿ ಜೈಲುಗಳಲ್ಲಿ ಏನಾಗ್ತಾ ಇದೆ, ಯಾವ ರೀತಿ ಸಪ್ಲೈ ಆಗ್ತಾ ಇದೆ, ಎಗ್ಗಿಲ್ಲದೆ ಏನೆಲ್ಲ ನಡೀತಾ ಇದೆ ಅನ್ನುವಂಥದ್ದು. ಅದರ ಬಳಿಕ ಈಗ ಜಮಖಂಡಿ ಸರದಿ. ಪರಪ್ಪನ ಅಗ್ರಹಾರ ಆಯ್ತು, ಕಲಬುರಗಿ ಆಯ್ತು, ಈಗ ಜಮಖಂಡಿಯ ಸರದಿ. ಜಮಖಂಡಿ ಉಪ ಕಾರಾಗೃಹದಲ್ಲಿ ಜೈಲಾಧಿಕಾರಿಗಳು ಆಡಿದ್ದೇ ಆಟ ಆಗೋಗಿದೆ. ವಿಚಾರಣಾಧೀನ ಕೈದಿಗಳನ್ನ ಹೊರಗೆ ಕರೆದೊಯ್ದು ಜೈಲರ್ ರಾಜಾರೋಷವಾಗಿ ಹೆದ್ದಾರಿಯಲ್ಲಿ ಓಡಾಡ್ತಾ ಇರುವಂತ ಕೈದಿಗಳು. ಜೈಲಿನಿಂದ ಹೊರತಂದು ಕೈದಿಗಳಿಂದಲೇ ಪೈಪ್ಲೈನ್ ಕಾಮಗಾರಿಯನ್ನ ಮಾಡಿಸ್ತಾ ಇದ್ದಾರೆ ಅಲ್ಲಿನ ಜೈಲಾಧಿಕಾರಿಗಳು. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ಜೈಲಾಧಿಕಾರಿಗಳ ಮಹಾ ಎಡವಟ್ಟಿದು. ಗೃಹ ಸಚಿವರು ಗಮನಿಸಬೇಕಾದಂತ ಸ್ಟೋರಿ. ವಿಚಾರಣಾಧೀನ ಕೈದಿಗಳವರು ಈರಪ್ಪ ಪುಟಾಣಿ, ನಾಗಪ್ಪ ಪುಟಾಣಿ ಇಬ್ಬರು ಕೈದಿಗಳನ್ನ ಹೊರಗೆ ಕರೆತಂದು ಕೆಲಸ ಮಾಡಿಸಿದ್ದಾರೆ ಜೈಲಾಧಿಕಾರಿಗಳು. 4 ಕೊಲೆ ಪ್ರಕರಣದ ಆರೋಪಿಗಳಿವರು. ವಿಚಾರಣಾಧೀನ ಕೈದಿಗಳು ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾರೆ, ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಕೈದಿಗಳಿಂದಾನೇ ಕಾಮಗಾರಿಯನ್ನು ಮಾಡಿಸಲಾಗ್ತಾ ಇದೆ. ಇಲ್ಲಿ ಕಾಮಗಾರಿ ಮಾಡೋದಕ್ಕೆ ಬೇರೆ ಯಾರು ಇರಲಿಲ್ವಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಜೈಲಾಧಿಕಾರಿಗಳು ಮಾಡಿಸಿರೋದು ಈ ಕೆಲಸನ ಆ ಕೈದಿಗಳಿಂದ ಅವರನ್ನು ಕರ್ಕೊಂಡು ಹೋಗಿ ಅವರಾಗೆ ಹೋಗಿದ್ದಲ್ಲ, ಬದಲಾಗಿ ಈ ವಿಚಾರಣಾಧೀನ ಕೈದಿಗಳು ಪೈಪ್ಲೈನ್ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಅದನ್ನ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಪವರ್ ಟಿವಿಯ ಮೆಗಾ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು. ಅದರ ಜೊತೆಯಲ್ಲಿ ಆ ಜಮಖಂಡಿ ಜೈಲಿನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಕೂಡ ಆ ವಿಜುವಲ್ಸ್ ಅಲ್ಲಿ ಕ್ಲಿಯರ್ ಆಗಿ ಗಮನಿಸಬಹುದು. ಅವ್ರ ಜೊತೆಯಲ್ಲಿ ಒಬ್ಬ ಪೊಲೀಸ್ ಕೂಡ ಇದ್ದಾನೆ. ಅವರು ಕರ್ಕೊಂಡು ಹೋಗಿ ಅಲ್ಲಿ ಕಾಮಗಾರಿಯನ್ನ ಮಾಡಿಸಿರೋದು, ಪೈಪ್ಲೈನ್ ಕಾಮಗಾರಿಯನ್ನ ಮಾಡಿಸಿರೋದು. ಇಬ್ಬರು ಕೂಡ ವಿಚಾರಣಾಧೀನ ಕೈದಿಗಳು, ಅದು ಕೂಡ ಕೊಲೆ ಆರೋಪಿಗಳು. ಒಂದು ಕೊಲೆ ಪ್ರಕರಣದಲ್ಲಿ ಇಬ್ಬರು ಕೂಡ ಜೈಲು ಸೇರಿದ್ದಾರೆ. ಜೈಲು ಸೇರಿದ ನಂತರದಲ್ಲಿ ಜೈಲಿನ ಒಳಗಡೆ ಮಾಡಿಸುವಂಥ ಕೆಲಸಗಳು ಇದ್ದೇ ಇದೆ, ಅದು ಗೊತ್ತಿರುವಂಥದ್ದೇ. ಆದರೆ ಈ ಪೈಪ್ಲೈನ್ ಕಾಮಗಾರಿಯನ್ನ ಮಾಡುವಂಥದ್ದು ವಿಚಾರಣಾಧೀನ ಕೈದಿಗಳ. ಹಾಗಾದ್ರೆ ಇದಿಷ್ಟು ಮಾಹಿತಿ ಜೈಲಾಧಿಕಾರಿಗಳಿಗೆ ಗೊತ್ತಿಲ್ವಾ? ಅಲ್ಲಿ ಎಷ್ಟೊಂದು ವೆಹಿಕಲ್ಸ್ ಓಡಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ. ಅದು ರಸ್ತೆ ಪಕ್ಕದಲ್ಲಿ ಈ ಪೈಪ್ಲೈನ್ ಕಾಮಗಾರಿಯನ್ನ ಮಾಡೋದಕ್ಕೆ ಈ ಇಬ್ಬರು ವಿಚಾರಣಾಧೀನ ಆರೋಪಿಗಳನ್ನ, ಕೈದಿಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಬ್ಬರು ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅವರ ಕೈಯಿಂದನೇ ಈ ಕಾಮಗಾರಿಯನ್ನ ಮಾಡಿಸ್ತಾ ಇರೋದು. 2 ವರ್ಷಗಳಿಂದ ಈ ಕೈದಿಗಳಿದಾರಲ್ಲ, ಇವರಿಬ್ಬರು ಕೂಡ ಕೊಲೆ ಆರೋಪದ ಮೇಲೆ ಜೈಲು ಸೇರಿದ್ದಾರೆ. 2 ವರ್ಷದಿಂದ ಜೈಲಲ್ಲೇ ಇದ್ದಾರೆ. ಜೈಲಿನಲ್ಲಿ ಕುಡಿಯೋ ನೀರಿನ ಪೈಪ್ಲೈನ್ ದುರಸ್ತಿ ಕೆಲಸಕ್ಕೆ ಇವರನ್ನ ಬಳಸ್ಕೊಳ್ತಾ ಇದ್ದಾರೆ ಅಲ್ಲಿನ ಜೈಲಾಧಿಕಾರಿಗಳು. ಇದು ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ? ಬೇರೆ SP ಆಗಿರ್ಬೋದು, ಇತರ ಅಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ? 4 ಕೊಲೆ ಪ್ರಕರಣದ ಆರೋಪಿಗಳಿವರು. ಅವರು ಬಿಂದಾಸ್ ಆಗಿ ಯಾವ ರೀತಿ ಓಡಾಡ್ಕೊಂಡಿದ್ದಾರೆ ಅನ್ನೋದನ್ನ ಗಮನಿಸಿದ್ರೆ ಎಲ್ಲೋ ಕೆಲಸ ಮಾಡೋಕೆ ಬಂದಿರುವಂಥ ಕೆಲಸಗಾರರೇನೋ ಅನ್ನುವಂಥ ರೀತಿಯಲ್ಲಿ ಅನಿಸುತ್ತೆ. ಆದರೆ ಬಿಂದಾಸ್ ಆಗಿ ಓಡಾಡ್ತಾ ಇದ್ದಾರೆ. 2 ವರ್ಷದಿಂದ ಜೈಲಲ್ಲಿದ್ದಾರೆ. 2 ವರ್ಷದಿಂದ ಅದೇನು ಮಾಡಿದ್ರೋ ಗೊತ್ತಿಲ್ಲ, ಆದರೆ ಈಗ ಹೊರಗಡೆ ಕಾಣಿಸ್ಕೊಂಡಿದ್ದಾರೆ. ಬಿಂದಾಸ್ ಆಗಿ ಓಡಾಟ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಏನು ಅಂತ ಇಲ್ಲ, ಮಾಡಿಸ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ವಿ. ಪೊಲೀಸರೇ ಖುದ್ದು ನಿಂತು ಕೆಲಸವನ್ನ ಮಾಡಿಸ್ತಾ ಇರೋದು. ಜೈಲಿನಿಂದ ಹೊರಗೆ ಕರ್ಕೊಂಡು ಬಂದು ಅವರಿಂದ ಈ ಕಾಮಗಾರಿಯನ್ನ ಮಾಡಿಸುವಂತ ಅವಶ್ಯಕತೆ ಏನಿತ್ತು? ಕಾಮಗಾರಿ ಮಾಡೋದಕ್ಕೆ ಯಾರು ಕೂಡ ಕೆಲಸಗಾರರು ಇಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ. ಕೆಲಸಗಾರ ಇಲ್ಲ ಅಂತಂದ್ರೂ ಈ ಕೆಲಸವನ್ನ ಆ ವಿಚಾರಣಾಧೀನ ಕೈದಿಗಳು ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಬೇರೆ ಯಾವೆಲ್ಲ ಕೆಲಸಗಳನ್ನು ಮಾಡಿಸ್ತಾರೆ? ಹಾಗಾದ್ರೆ ಹೊರಗಡೆ ಎಲ್ಲೆಲ್ಲ ಓಡಾಡಿಸ್ತಾರೆ, ಎಲ್ಲೆಲ್ಲ ಹೋಗಿ ಬರ್ತಾರೆ? ಬಿಂದಾಸಾಗಿ ಅವ್ರಿಗೆ ಎಲ್ಲಿ ಹೋಗಬೇಕು ಅಲ್ಲೆಲ್ಲ ಹೋಗಿ ಬರ್ತಾರಾ? ಹಾಗಾದ್ರೆ ಅದೇ ರೀತಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಿಜಗುಣ ಮಠಪತಿ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ ನಿಜಗುಣ ಮಠಪತಿ, ಈ ಕೈದಿಗಳಿದಾರಲ್ಲ, ಇವರು ವಿಚಾರಣಾಧೀನ ಕೈದಿಗಳು ಕಳೆದ 2 ವರ್ಷದಿಂದ ಇಲ್ಲಿದ್ದಾರೆ, ಈ ಕೆಲಸಗಳನ್ನ ಈಗ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೇರೆ ಏನೇನು ಮಾಡಿಸ್ತಾರೆ ಇಲ್ಲಿನ ಜೈಲಾಧಿಕಾರಿಗಳು? ಯಾರು ಹೇಳೋರು ಕೇಳೋರು ಇಲ್ವಾ? ಇದು ಗಮನಕ್ಕೆ ಯಾರ್ದಾದ್ರೂ ಬಂದಿದೆಯಾ? SP ಆಗಿರ್ಬೋದು, ಇನ್ನಿತರ ಅಧಿಕಾರಿಗಳ ಗಮನಕ್ಕಿದೆಯಾ ಇದು ಅಂತ?
ಅಶ್ವಿನಿ, ಏನಂತಂದ್ರೆ ಜೈಲಿನಲ್ಲಿ ಇರ್ತಕ್ಕಂಥವ್ರೇ ಅತಿ ಹೆಚ್ಚು ಸುರಕ್ಷಿತವಾಗಿರ್ತಕ್ಕಂಥ ಆರೋಪಿಗಳು, ಅವರಿಗೆ ಸೂಕ್ತ ಸ್ಥಳ ಅಂತಕ್ಕಂಥದ್ದು ಈಗ ಜಗಜ್ ಜಾಹೀರ್ ಆಗಿರ್ತಕ್ಕಂಥದ್ದು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಜೈಲುಗಳನ್ನ ನಾವು ನೋಡಿದೀವಿ. ಜೈಲುಗಳಲ್ಲಿ ಯಾವ ರೀತಿ ಅವ್ಯವಸ್ಥೆ ಇದೆ, ಪೂರಕವಾದ ಆರೋಪಿಗಳಿಗೆ ಯಾವ ರೀತಿ ಸೌಕರ್ಯಗಳು ಲಭಿಸ್ತಾ ಇದೆ ಅಂತಕ್ಕಂಥ ಸುದ್ದಿಗಳನ್ನ ನಾವೆಲ್ಲ ನೋಡಿದ್ವಿ. ಇದೀಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಾ ಕಾರಾಗೃಹದಲ್ಲಿ ಕೂಡ ಒಂದು ಏನು ಜೈಲಾಧಿಕಾರಿಗಳ ಎಡವಟ್ಟು ಅಂತಾನೆ ಹೇಳ್ಬೇಕಾಗತ್ತೆ. ಏನು ವಿಚಾರಣಾ ದಿನ ಇನ್ನು ಅವ್ರಿಗೆ ಕೋರ್ಟ್ ಸಜೆಯನ್ನ ಪ್ರಕಟಣೆ ಮಾಡದೇ ಇರತಕ್ಕಂತ ಕೈದಿಗಳು ಈಗ ಜೈಲಿನಿಂದ ಹೊರಗಡೆ ಬಂದು ಆ ಜೈಲಾಧಿಕಾರಿಗಳ ಸಮ್ಮುಖದಲ್ಲಿಯೇ ಒಂದು ಏನು ಪೈಪ್ಲೈನ್ ದುರಸ್ತಿ ಕಾಮಗಾರಿಯಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು. ಜೈಲಾಧಿಕಾರಿಗಳಿಗೆ ಬೇರೆ ಕಾರ್ಮಿಕರು ಸಿಗ್ಲಿಲ್ವಾ ಅಂತಕ್ಕಂಥ ಪ್ರಶ್ನೆ ಸ್ಥಳೀಯರದಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಆ ಏನು ಆರೋಪಿಗಳು ಜೈಲಿನಿಂದ ಹೊರಗಡೆ ಬಂದು ಏನ್ ಜೈಲಾಧಿಕಾರಿಗಳು ಕೆಲಸವನ್ನ ಮಾಡಿಸ್ತಾ ಇದ್ದಾರೆ, ಅವರು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥವ್ರು, ಅವರಿಗೆ ಇನ್ನೂ ಕೂಡ ಕೋರ್ಟ್ ಪೂರ್ಣ ಪ್ರಮಾಣದ ಏನು ಒಂದು ಸಜೆಯನ್ನ ನಿರ್ಮಾಣ ಮಾಡದೆ ಸಜೆಯನ್ನ ನೀಡದೇ ಇರ್ತಕ್ಕಂಥದ್ದು ಪ್ರಕರಣ ನಡೀತಾ ಇದೆ. ಆದ್ರೆ ಈ ಒಂದು ಸಮಯದಲ್ಲಿ ಅವರನ್ನ ಜೈಲಿನಿಂದ ಹೊರಗಡೆ ಕರೆತಂದು ಅವರಿಂದ ಕೆಲಸ ತಗೊಳ್ಳೋದು ಎಷ್ಟು ಸರಿ ಅಂತಕ್ಕಂಥ ಒಂದು ಮಾತು ಸ್ಥಳೀಯರಲ್ಲಿ ಏನು ಮಾತನಾಡ್ಕೊಳ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಜೈಲಾಧಿಕಾರಿಗಳೇ ಎಲ್ಲಿ ಒಂದು ನಿರ್ಲಕ್ಷ್ಯವನ್ನ ತೋರಿದ್ರ ಅಥವಾ ಜೈಲಾಧಿಕಾರಿಗಳು ಆ ಆರೋಪಿಗಳನ್ನ ಯಾಕೆ ಹೊರಗಡೆ ಕರೆತಂದ್ರು ಅಂತಕ್ಕಂಥ ಪ್ರಶ್ನೆಗಳು ಮೂಡ್ತಿರ್ತಕ್ಕಂಥದ್ದು. ಇದೀಗ ಏನು ಒಂದು ಜಮಖಂಡಿಯ ಜೈಲಿನಲ್ಲಿ ಇರ್ತಕ್ಕಂಥ ಏನು ಕೊಲೆ ಆರೋಪಿಗಳಿದ್ದಾರೆ, ಅವರು ಹೊರಗಡೆ ಜೈಲಿನ ಹೊರಗಡೆ, ಅದು ರಾಜ್ಯ ಹೆದ್ದಾರಿ ಹುಬ್ಬಳ್ಳಿ ಮತ್ತು ವಿಜಯಪುರ ಸಂಪರ್ಕ ಕಲ್ಪಿಸ್ತಕ್ಕಂಥ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿಯೇ ಒಂದು ಪೈಪ್ಲೈನ್ ದುರಸ್ತಿ ಕೆಲಸದಲ್ಲಿ ತೊಡಗಿರ್ತಕ್ಕಂಥ ವಿಡಿಯೋ ಇದೀಗ ವೈರಲ್ ಆಗಿರ್ತಕ್ಕಂಥದ್ದು. ಏನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಕಾರಾಗೃಹ ಎಷ್ಟು ಸೇಫ್ ಅಂತಕ್ಕಂಥದ್ದು ಈಗ ಸ್ಥಳೀಯರು ಮಾತಾಡ್ಕೊಳ್ತಿರ್ತಕ್ಕಂಥದ್ದು ಅಶ್ವಿನಿ. ಯಾಕಂತಂದ್ರೆ ಇನ್ನೂ ಕೂಡ ಅವರಿಗೆ ಶಿಕ್ಷೆ ಪ್ರಕಟ ಆಗಿಲ್ಲ. ಏನಾದ್ರೂ ಈ ತರ ಕೆಲಸಕ್ಕೆ ಕೈದಿಗಳನ್ನ ಹೊರತಂದಾಗ ಅವರು ಪೊಲೀಸರಿಂದ ತಪ್ಪಿಸಿಕೊಂಡು ಹೋದ್ರೆ ಅದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ಅಲ್ಲೂ ಕೂಡ ಒಂದು ಸ್ಥಳೀಯರು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಜೈಲಾಧಿಕಾರಿಗಳ ಎಡವಟ್ಟು ಅಥವಾ ಅವರು ಏನು ಅಲ್ಲಿ ಅವ್ಯವಸ್ಥೆಗೆ ಎಡೆ ಮಾಡಿಕೊಡ್ತಕ್ಕಂಥ ರೀತಿಯೋ ಗೊತ್ತಿಲ್ಲ. ಆದ್ರೆ ಈ ವಿಡಿಯೋಗಳು ಇದೀಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಭಾರಿ ಸದ್ದು ಮಾಡ್ತಿರ್ತಕ್ಕಂಥದ್ದು. ಸಂಪೂರ್ಣ ಈ ಒಂದು ವಿಡಿಯೋಗಳನ್ನ ನೋಡಿದಾಗ ಸ್ಥಳೀಯರು ಕೂಡ ಒಂದು ಏನು ಜೈಲಾಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕ್ತಿರ್ತಕ್ಕಂಥದ್ದು. ಕೊಲೆ ಆರೋಪಿಗಳನ್ನ ಜೈಲಿನಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು, ಅವರನ್ನ ಹೊರಗಡೆ ತರ್ತಕ್ಕಂಥ ಕೆಲಸವಾಗಲಿ, ಅವರನ್ನ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದಾಗ್ಲಿ ನಿಯಮ ಇಲ್ಲ ಅಂತಕ್ಕಂಥ ಕೆಲ ವಕೀಲರು ಕೂಡ ಹೇಳ್ತಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಜೈಲಾಧಿಕಾರಿಗಳು ಯಾಕೆ ಈ ರೀತಿ ನಡೆದುಕೊಂಡ್ರು ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲರನ್ನು ಕಾಡ್ತಾ ಇದೆ ಅಶ್ವಿನಿ. ರೈಟ್, ನಿಜಗುಣ ಮಠಪತಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.